ಕೊಡಗಿನ ಸಮಸ್ಯೆಗಳ ಬಗ್ಗೆ ಅಧ್ಯಯನ ಮಾಡಿ ಕಾಲಮಿತಿಯೊಳಗೆ ಪರಿಹರಿಸುವ ಪ್ರಯತ್ನ ಮಾಡುವುದಾಗಿ ಜಿಲ್ಲಾಧಿಕಾರಿ ಎಸ್.ಜಿ. ಸೋಮಶೇಖರ್ ಹೇಳಿದರು. ಕೊಡಗು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಮಡಿಕೇರಿಯ ಪತ್ರಿಕಾ ಭವನದಲ್ಲಿ ಮಂಗಳವಾರ ಏರ್ಪಡಿಸಿದ್ದ ಸಂವಾದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಕೊಡಗು ಪ್ರಾಕೃತಿಕವಾಗಿ ಶ್ರೀಮಂತ ಜಿಲ್ಲೆಯಾಗಿದೆ. ಇಲ್ಲಿನ ಪ್ರಕೃತಿಯನ್ನು ಕಾಶ್ಮೀರಕ್ಕೆ ಹೋಲಿಸಲಾಗುತ್ತದೆ. ಹಾಗಾಗಿ ದೇಶ ವಿದೇಶಗಳ ಪ್ರವಾಸಿಗರು ಇಷ್ಟಪಟ್ಟು ಕೊಡಗಿಗೆ ಬರ್ತಾರೆ. ಇಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ನಡೆಸುವ ಸಂದರ್ಭ ಪ್ರಕೃತಿಗೆ ಹಾನಿಯಾಗದಂತೆ ನೋಡಿಕೊಳ್ಳುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಈ ಬಗ್ಗೆ ನಾನು ವೈಯಕ್ತಿಕವಾಗಿಯೂ ಕಾಳಜಿ ವಹಿಸುತ್ತೇನೆ. ಹೋಂಸ್ಟೇಗಳು ಜಿಲ್ಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿವೆ. ಇದರಲ್ಲಿ ಅನಧಿಕೃತ ಹೋಂಸ್ಟೇಗಳು ಇರುವ ಬಗ್ಗೆ ಮಾಹಿತಿ ಇದೆ. ಹೆಚ್ಚಿನ ಮನೆಗಳು ಹೋಂಸ್ಟೇಗಳಾಗಿ ಬಳಕೆ ಮಾಡಿಕೊಳ್ಳುವುದರಿಂದ ಇಲ್ಲಿ ವಾಸಕ್ಕೆ ಬಾಡಿಗೆಗೆ ಮನೆ ಸಿಗುತ್ತಿಲ್ಲ ಎನ್ನುವ ಮಾಹಿತಿಯು ಗಮನಕ್ಕೆ ಬಂದಿದೆ. ಹಾಗಾಗಿ ಅಕ್ಕಪಕ್ಕದ ರಾಜ್ಯಗಳಲ್ಲಿ ಹೋಂಸ್ಟೇ ವ್ಯವಸ್ಥೆ ಹೇಗೆ ಕಾರ್ಯಾಚರಿಸುತ್ತಿದೆ ಎನ್ನುವುದನ್ನು ಅಧ್ಯಯನ ಮಾಡಿ ಕೊಡಗಿನಲ್ಲೂ ಯಾವುದೇ ಸಮಸ್ಯೆ ಆಗದಂತೆ ಹೋಂಸ್ಟೇ ನಡೆಸಲು ಅವಕಾಶ ಮಾಡಿಕೊಡಲಾಗುವುದು ಎಂದರು. 2018 ಮತ್ತು ನಂತರದ ವರ್ಷಗಳಲ್ಲಿ ಜಿಲ್ಲೆಯಲ್ಲಿ ಸಂಭವಿಸಿದ ಪ್ರಾಕೃತಿಕ ವಿಕೋಪದ ವೇಳೆ ಸಂತ್ರಸ್ತರಾದವರ ಪೈಕಿ ಹಲವರಿಗೆ ಇನ್ನೂ ಮನೆ ಸಿಕ್ಕಿಲ್ಲ. ಕೆಲವರಿಗೆ ನಿವೇಶನ ಹಂಚಿಕೆಯಾಗಿದ್ದರೂ ಅವರಿಗೆ ಹಸ್ತಾಂತರ ಆಗಿಲ್ಲ ಎನ್ನುವ ಬಗ್ಗೆ ಮಾಹಿತಿ ಇದೆ. ಮಾದಾಪುರ ಬಳಿ ಇನ್ಫೋಸಿಸ್ ಸಹಯೋಗದಲ್ಲಿ ನಿರ್ಮಿಸಿರುವ ಮನೆಗಳ ಸ್ಥಿತಿಗತಿಯನ್ನು ಪರಿಶೀಲಿಸಲಾಗುವುದು. ಸಂತ್ರಸ್ತರಿಗೆ ಶೀಘ್ರ ವಸತಿ ಸೌಲಭ್ಯ ನೀಡುವ ನಿಟ್ಟಿನಲ್ಲಿ ಪ್ರಯತ್ನಿಸಲಾಗುವುದು ಎಂದು ಜಿಲ್ಲಾಧಿಕಾರಿ ತಿಳಿಸಿದರು. ಏನು ಅಕಾಲಿಕ ಮಳೆ ಅಂತ ಹೇಳೋಕ್ಕಾಗಲ್ಲ. ಸೊ ನಾನು ಈ ಹಿಂದೆ ರಿಪೋರ್ಟ್ಸ್ಗಳನ್ನು ಎಕ್ಸ್ಪರ್ಟ್ಸ್ ರಿಪೋರ್ಟ್ಸ್ಗಳನ್ನು ಕೊಡ್ತಾ ಇದ್ದಂಥ ಸಂದರ್ಭದಲ್ಲಿ ನಾನು ಗಮನಿಸಿದ್ದು ಮುಖ್ಯವಾದ ಅಂಶ ಯಾಕೆ ಲ್ಯಾಂಡ್ ಸ್ಲೈಡ್ ಆಯಿತು ಅನ್ನೋದು ಅಂದರೆ 18-19ರಲ್ಲಿ ದೇರ್ ವಾಸ್ ಎಕ್ಸಸ್ ರೈನ್. ಅಂದರೆ ಶಾರ್ಟ್ ಪೀರಿಯಡಲ್ಲಿ ಜಾಸ್ತಿ ಮಳೆ ಆಯಿತು ಅನ್ನೋದು ಒಂದು ರೈತರು. ಎರಡನೇದು ರ್ಯಾಪಿಡ್ ಅರ್ಬನೈಸೇಷನ್. ಸೊ ಏನು ಈ ಸ್ಲೋಪ್ ಏನಿದೆ ಅದನ್ನ ಅನ್ಸೈಂಟಿಫಿಕ್ ಆಗಿ ಕಟ್ ಮಾಡುವಂಥ ಸಂದರ್ಭದಲ್ಲಿ ಜಿಯಾಲಜಿಕಲ್ ಏನು ಹೇಳಬೇಕು, ಜಿಯಾಲಜಿಕಲಿ ನಾವು ಹೇಳಬೇಕು ಅಂದರೆ ಕೊಡಗು ಮತ್ತು ನಮ್ಮ ಸೌತ್ ಕರ್ನಾಟಕ ಇಟ್ಸ್ ಹಾರ್ಡ್ ರಾಕ್ ಟೆರೇನ್ ಅಂತ ಹೇಳ್ತಾರೆ. ಅಂದರೆ ಒನ್ ಆಫ್ ದಿ ಓಲ್ಡೆಸ್ಟ್ ಪ್ರೀಕೇಂಬ್ರಿಯನ್ ಟೆರೇನ್ಸ್ ಅಂತ ಹೇಳ್ತಾರೆ. ಸೈಂಟಿಫಿಕ್ ಆಗಿ ಹೇಳ್ಬೇಕಂದ್ರೆ ರಾಕ್ ತಗೊಂಡ್ರೆ ಇಟ್ಸ್ ಅನ್ ಏನೋ igneous ರಾಕ್ ಅಂತ ಹೇಳ್ತಾರೆ. igneous ರಾಕ್ ಅಂದ್ರೆ ರಾಕ್ ದಟ್ ಹಸ್ ಬಿನ್ ಫಾರ್ಮ್ಡ್ ಬೈ ಕೂಲಿಂಗ್ ಅಂಡ್ ಕನ್ಸಾಲಿಡೇಷನ್. ಅದೆಲ್ಲ ಮ್ಯಾಗ್ಮಾ ಅಂತ ಕೂಲಿಂಗ್ ಅಂಡ್ ಕನ್ಸಾಲಿಡೇಷನ್ ಮ್ಯಾಗ್ಮಾ ಇಂದ ಆಗುವಂತ ಪ್ರೀಕೇಂಬ್ರಿಯನ್ ರಾಕ್ ಫಾರ್ಮೇಷನ್ ಮತ್ತೆ ವೆರಿ ಲಿಟಲ್ ಇಂಟರ್ಗ್ರಾನ್ಯುಲರ್ ಕೋರ್ಸ್ ಇರುತ್ತೆ ಅಂತ ಹೇಳ್ತಾರೆ. ದಿಸ್ ಇಸ್ ಸೈಂಟಿಫಿಕ್ ಥಿಂಗ್ ವಿಚ್ ಇಸ್ ನಾಟ್ ರಿಲೆವೆಂಟ್ ಹಿಯರ್. ಸೊ ಇಂಥ ಕಡೆಯಲ್ಲಿ ಈ ತರ ಆಗೋದು ವೆರಿ ರೇರ್. ಬಟ್ ಬಿಕಾಸ್ ಆಫ್ ಹ್ಯೂಮನ್ ಇಂಟರ್ವೆನ್ಷನ್ ಅಂಡ್ ಪ್ಲಾನಿಂಗ್ ಏನಿದೆ, ಈ ಸ್ಲೋಪ್ನ ಸರಿಯಾಗಿ ಕಟ್ ಮಾಡದೇ ಇರೋಂಥ ಸಂದರ್ಭದಲ್ಲಿ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಅದನ್ನ ಫ್ಲೋ ಆಗೋದಕ್ಕೆ ಅವಕಾಶ ಆಗಲಿದೆ. ದೆನ್ ಇಟ್ ಹ್ಯಾಸ್ ಬಸ್ಟ್ ಅಪ್ ಇನ್ ದಿ ಫಾರ್ಮ್ ಆಫ್ ಲ್ಯಾಂಡ್ ಸ್ಲೈಡ್ ಅಂತ ದೇ ಹ್ಯಾವ್ ಕನ್ಕ್ಲೂಡೆಡ್. ಮೊನ್ನೆ ಯಾವುದೋ ಒಂದು ಪ್ಯಾರಾದಲ್ಲಿ ಯಾವುದೋ ಒಂದು ಫೈಲ್ ಓದ್ತಾ ಇದ್ದಂಥ ಸಂದರ್ಭದಲ್ಲಿ ಹಾಕಬಾರ್ದಾಗಿತ್ತು. ದಟ್ ಇನ್ಸಿಡೆನ್ಸ್ ಟೇಕನ್ ಪ್ಲೇಸ್. ಸೊ ಅದಾದ ನಂತರ ರೀಸೆಟಲ್ಮೆಂಟ್ ಆ್ಯಂಡ್ ರಿಹ್ಯಾಬಿಲಿಟೇಷನ್ ಪ್ರಶ್ನೆ ಬಂದೇ ಬರುತ್ತೆ. ಸಾಕಷ್ಟು ಏನೋ ಸಾವು ನೋವುಗಳು ಮತ್ತು ಆಸ್ತಿಗೆ ಹಾನಿಪಾನಿ ಆಗಿದೆ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ 2018-19ರಲ್ಲಿ ಈ ಏನು ರೀಸೆಟಲ್ಮೆಂಟ್ ಮತ್ತು ರಿಹ್ಯಾಬಿಲಿಟೇಷನ್ ಮಾಡಬೇಕಾಗಿತ್ತು ಅದನ್ನು ಪ್ರಾಪರಾಗಿ ಆಗಿಲ್ಲ. 2018ರಲ್ಲಿ ಆದರೂ ಕೂಡ ಆಲ್ಮೋಸ್ಟ್ ಇಟ್ ಈಸ್ 7 years ನಾವು. ಆದರೂ ಕೂಡ ಅವರಿಗೆ ಕೆಲವರಿಗೆ ಮಾತ್ರ ರೀಸೆಟಲ್ ಮಾಡಿದ್ದಾರೆ, ಕೆಲವರು ಮಾಡಿಲ್ಲ ಅನ್ನುವಂಥದ್ದು ನಾವು ನನ್ನ ಗಮನಕ್ಕೆ ತಗೊಂಡಿಲ್ಲ. ಎರಡನೇದು ಏನು ಪ್ರೈವೇಟ್ ಸಂಸ್ಥೆಯವರು ಅಂದರೆ PPP ಮಾಡಲಲ್ಲಿ ಕೆಲವು ಮನೆಯನ್ನ ಕಟ್ಕೊಟ್ಟಿದ್ದಾರೆ ಇನ್ಫೋಸಿಸ್ ಅವರು. ಅದನ್ನು ಕೂಡ ಹ್ಯಾಂಡ್ ಓವರ್ ಆಗಿದ್ದು ಕೂಡ ಯಾರು ಎಲಿಜಿಬಲ್ ಇವರು ಇರ್ತಾರೆ ಅವ್ರಿಗೆ ಅದು ತಕ್ಷಣದ ಕೆಲಸ ಆಗಿಲ್ಲ ಅನ್ನೋದು ಕೂಡ ನನಗೆ ತಗೊಂಡಿದೆ. ಸೊ ವಿತ್ ರೆಸ್ಪೆಕ್ಟ್ ಟು ಏನು ಈ ರೀಸೆಟಲ್ಮೆಂಟ್ ಆ್ಯಂಡ್ ರಿಹ್ಯಾಬಿಲಿಟೇಷನ್ ಸಂಬಂಧಪಟ್ಟಂಗೆ ನಾನು ಸೋಫಾರ್ ಐ ನಾಟ್ ಮೀಟಿಂಗ್ ಮಾಡಿಲ್ಲ ನಮ್ಮ ಅಧಿಕಾರಿಗಳ ಜೊತೆಗೆ. ಸೊ ಡೆಫಿನೆಟ್ಲಿ ಐ ವಿಲ್ ಲುಕ್ ಇನ್ ದಿಸ್ ಮ್ಯಾಟರ್ ಆ್ಯಂಡ್ ಪಾಸಿಟಿವ್ಲಿ ನನ್ನ ಒಂದು ಪರ್ವ್ಯೂವಲ್ಲಿ ಹೌ ಬೆಸ್ಟ್ ವಿ ಕ್ಯಾನ್ ರಿಸಾಲ್ವ್ ದಿ ಇಶ್ಯೂ ಅದನ್ನು ಐ ವಿಲ್ ರಿಸಾಲ್ವ್ ಇಟ್ ಇನ್ ಅ ವೆರಿ ಶಾರ್ಟ್ ಸ್ಪ್ಯಾನ್.
ಭೂ ಪರಿವರ್ತನೆಗೆ ಅನುಮತಿ ಕೊಡುವಾಗ ಸಾಕಷ್ಟು ಯೋಚಿಸಬೇಕಾಗಿದೆ. ವಾಸಕ್ಕಾಗಿ ಮನೆ ಕಟ್ಟಿಕೊಳ್ಳುವವರು ಚಿಕ್ಕ ಜಾಗಗಳನ್ನು ಸಮತಟ್ಟು ಮಾಡಿಕೊಳ್ಳೋದ್ರಿಂದ ಏನೂ ಸಮಸ್ಯೆಯಾಗುವುದಿಲ್ಲ. ಆದರೆ ಎಕರೆಗಟ್ಟಲೆ ಜಾಗದಲ್ಲಿ ಗುಡ್ಡಗಳನ್ನು ಸಮತಟ್ಟು ಮಾಡಿದ್ರೆ ಸಮಸ್ಯೆ ಸಹಜ. ಹಾಗಾಗಿ ಈ ಬಗ್ಗೆ ಚಿಂತನೆ ಅಗತ್ಯ ಎಂದು ಡಿಸಿ ಸೋಮಶೇಖರ್ ಹೇಳಿದರು. ಮಡಿಕೇರಿಯಲ್ಲಿ ವಾಹನ ದಟ್ಟಣೆ ಸಮಸ್ಯೆ ಇದೆ. ಪಾರ್ಕಿಂಗು ಜಾಗ ಇಲ್ಲ ಎನ್ನುವುದು ಗಮನಕ್ಕೆ ಬಂದಿದೆ. ಈ ನಿಟ್ಟಿನಲ್ಲಿ ಬಹುಮಹಡಿ ಪಾರ್ಕಿಂಗ್ ವ್ಯವಸ್ಥೆ ಸೇರಿದಂತೆ ಪರ್ಯಾಯ ಕ್ರಮಗಳ ಬಗ್ಗೆ ಚಿಂತನೆ ಹರಿಸಲಾಗುವುದು. ನದಿ ತೀರದ ಬಫರ್ ಝೋನ್ಗಳಲ್ಲಿ ಮನೆ ಕಟ್ಟುವ ಸಂದರ್ಭ ಅನುಮತಿ ನೀಡುವ ವೇಳೆ ಸೂಕ್ತ ಎಚ್ಚರಿಕೆ ತೆಗೆದುಕೊಳ್ಳಲಾಗುವುದು. ಬೀದಿ ನಾಯಿಗಳ ಸಮಸ್ಯೆ ಬಗೆಹರಿಸಲು ಕ್ರಮ ತೆಗೆದುಕೊಳ್ಳಲಾಗುವುದು. ಇದಕ್ಕೆ ಸಾರ್ವಜನಿಕರ ಸಹಕಾರವೂ ಬೇಕು ಎಂದರು. ಇದು ಪರ್ಮಿಷನ್ ಕೊಡಬೇಕು ಈ ಥರದಕ್ಕೆಲ್ಲ ನೀವು ಹೇಳಿದ್ರಲ್ಲ, ಅದರಲ್ಲಿ ಬೇರೆ ಬೇರೆ ಆ್ಯಂಗಲ್ ನೋಡಬೇಕಾಗ್ತದೆ. ಉದಾಹರಣೆಗೆ ಒಂದು ಆ ಏರಿಯಾದ ಜಿಯಾಲಜಿ ಏರಿಯಾ ನೋಡಬೇಕಾಗ್ತದೆ, ಜಿಯೋಮಾರ್ಫಾಲಜಿ ನೋಡಬೇಕಾಗ್ತದೆ, ಸಾಯಿಲ್ ಕ್ಯಾರೆಕ್ಟರಿಸ್ಟಿಕ್ಸ್ ನೋಡಬೇಕಾಗ್ತದೆ, ಲ್ಯಾಂಡ್ ಯೂಸ್ ಲ್ಯಾಂಡ್ ಕೌಂಟ್ ನೋಡಬೇಕಾಗ್ತದೆ, ಡ್ರೈನೇಜಸ್ ಎಲ್ಲ ನೋಡಬೇಕಾಗ್ತದೆ. ಅಂದರೆ ಬಿಫೋರ್ ಈ ಥರದ್ದು ಎಸ್ಪೆಷಲಿ ಹಿಲ್ ಟೆರೇನಲ್ಲಿ ಸೈಂಟಿಫಿಕ್ ಆಗಿ ನಾವು ಅನಲೈಸ್ ಮಾಡಿ ಕೊಡಬೇಕಾಗ್ತದೆ. ಆಲ್ಸೋ ಅಗೇನ್ಸ್ಟ್ ಇಟ್. ಏನು ಹೇಳಿದ್ರಿ, ಗುಡ್ಡ ಎಲ್ಲ ಕಡಿಯಂಥದ್ದೆಲ್ಲ ಇಟ್ ಇಸ್ ನಾಟ್ ರೈಟ್ ನನ್ನ ವೈಯಕ್ತಿಕ ಅಭಿಪ್ರಾಯ. ಮತ್ತೆ ಅರ್ಬನೈಸೇಷನ್ ಕೂಡ ರ್ಯಾಪಿಡ್ ಅರ್ಬನೈಸೇಷನ್ ಕೂಡ ಆಗ್ತಾ ಇದೆ. ಯಾಕಂದರೆ ಟೂರಿಸ್ಟ್ ಇನ್ಫ್ಲಕ್ಸ್ ಜಾಸ್ತಿ ಇದೆ. ಪ್ರತಿ ವರ್ಷ ಅವ್ರಿಗೆ ಅಕಾಮಡೇಟ್ ಮಾಡುವಂಥದ್ದು ಇದು ಇದೆ. ಇಟ್ಸ್ ಅ ವೆಲ್ ಟೇಕನ್. ತಾವು ಏನು ಹೇಳಿದ್ರಿ, ನಾನು ಕೂಡ ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ. ಏನೋ ಯಾರೋ ಒಬ್ಬರು ಸಣ್ಣದಾಗಿ ಮನೆ ಕಟ್ಕೊಳ್ಳೋದು ಆ ಥರದಂದರೆ ಅಲೋ ಮಾಡೋದು ಸೂಕ್ತ ಇದೆ. ಇಲ್ಲಿ ಲೋಕಲ್ ಈ ಲೇಔಟ್ಸ್ಗಳು, ಈ ರಿಸಾರ್ಟ್ಗಳು, ಇದು ಐ ಥಿಂಕ್ ಇಟ್ ಇಸ್ ಹೈ ಟೈಮ್. ಬ್ರೇಕ್ ಹಾಕೋದು ಬ್ರೇಕ್ ಹಾಕಬೇಕಾಗ್ತದೆ. ಸೊ ಅದರಲ್ಲಿ ಆ ನಿಟ್ಟಿನಲ್ಲಿ ಕೂಡ ನಾನು ಕೂಡ ಯೋಚನೆ ಮಾಡಿದ್ದೀನಿ. ನಾವು ಹೇಳೋದಕ್ಕಿಂತ ಸ್ವಲ್ಪ ಕೃತಿಯಲ್ಲಿ ಈ ಥರದ್ದೆಲ್ಲ ಜಾರಿ ಮಾಡಿದ್ರೆ ಬೆಟರ್ ಅನಿಸುತ್ತೆ. ಸೊ ಈ ವಿಲ್ ಇನ್ನೊಂದು 2-3 ತಿಂಗಳಲ್ಲಿ. ಸರ್ಕಾರಿ ಕಚೇರಿಗಳಲ್ಲಿ ಮಧ್ಯವರ್ತಿಗಳ ಹಾವಳಿ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ವೈದ್ಯರ ಕೊರತೆ, ಹಾಸ್ಟೆಲ್ಗಳಲ್ಲಿ ನಿರ್ವಹಣೆ ಲೋಪ, ಏಕಬಳಕೆಯ ಪ್ಲಾಸ್ಟಿಕ್ ಬಳಕೆ ನಿಷೇಧ, ಯುಜಿಡಿ ಕಾಮಗಾರಿ, ಅಮೃತ್ 2 ಕಾಮಗಾರಿ, ವಲಸೆ ಕಾರ್ಮಿಕರ ಸಮಸ್ಯೆ, ಸ್ಪಾ ಮಸಾಜ್ ಸೆಂಟರ್ಗಳ ಹಾವಳಿ, ರಸ್ತೆ ಸಮಸ್ಯೆ ಹೀಗೆ ವಿವಿಧ ವಿಷಯಗಳು ಸಂವಾದದಲ್ಲಿ ಪ್ರಸ್ತಾಪವಾದವು. ಸರ್ಕಾರಿ ಕಚೇರಿಗಳಿಗೆ ದಿಢೀರ್ ಭೇಟಿ ನೀಡುವಂತೆ ಸಲಹೆಗಳು ಕೇಳಿಬಂದವು. ಜಿ ರಾಜೇಂದ್ರ, ಎಂಎನ್ ಚಂದ್ರಮೋಹನ್, ಬಿಆರ್ ಸವಿತಾರೈ, ಗೋಪಾಲ್ ಸೋಮಯ್ಯ, ಗಿರೀಶ್, ಟಿಆರ್ ಪ್ರಭುದೇವ್, ರವಿಕುಮಾರ್, ಮಲ್ಲಿಕಾರ್ಜುನ್, ಜೆಎಸ್ ಥಾಮಸ್ ಅಲೆಕ್ಸಾಂಡರ್, ವಿಶ್ವಕುಂಬೂರು, ಬೊಳಜಿರ ಅಯ್ಯಪ್ಪ ಸೇರಿದಂತೆ ಹಲವರು ವಿವಿಧ ಸಮಸ್ಯೆಗಳನ್ನು ಜಿಲ್ಲಾಧಿಕಾರಿ ಗಮನಕ್ಕೆ ತಂದರು. ಇದೇ ಸಂದರ್ಭ ಸಂಘದ ವತಿಯಿಂದ ಜಿಲ್ಲಾಧಿಕಾರಿ ಎಸ್ಜಿ ಸೋಮಶೇಖರ್ ಅವರನ್ನು ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ಕೊಡಗು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಬಾಚರಣಿಯಂಡ ಅನು ಕಾರ್ಯಪ್ಪ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಉಪನಿರ್ದೇಶಕ ಚಿನ್ನಸ್ವಾಮಿ ಇದ್ದರು.